ಮುಂಗಾರು ಹಂಗಾಮು ಆರಂಭ ಆಗ್ತಾ ಇದ್ದಂತೆ ರೈತರು ಕೃಷಿ ಚಟುವಟಿಕೆಯಲ್ಲಿ ತೊಡಗಿಕೊಂಡಿದ್ದಾರೆ. ಆದರೆ ರೈತರಿಗೆ ಬಿತ್ತನೆ ಬೀಜ ರಸಗೊಬ್ಬರವನ್ನ ದುಬಾರಿ ದರದಲ್ಲಿ ಮಾರಾಟ ಮಾಡೋದಕ್ಕೆ ಈಗ ಮುಂದಾಗಿದ್ದಾರೆ. ಇದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಹಲ್ಲೆ ಮಾಡಿದ್ದಾರೆ ಅನ್ನುವಂತ ಆರೋಪ ಕೂಡ ಕೇಳಿಬಂದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ರೈತನ ಮೇಲೆ ಹಲ್ಲೆ ಮಾಡಿ ಗಾಯ ಮಾಡಿರುವ ಆಗ್ರೋ ಏಜೆನ್ಸಿ ಮಾಲೀಕ ಮೇಲೆ ಆರೋಪ. ಗಾಯವನ್ನ ತೋರಿಸಿ ಅಳಲು ತೋಡಿಕೊಳ್ತಾ ಇರುವ ರೈತ, ಮತ್ತೊಂದು ಕಡೆ ರೈತರೊಂದಿಗೆ ವಾಗ್ವಾದ ನಡೆಸ್ತಾ ಇರುವ ಆಗ್ರೋ ಏಜೆನ್ಸಿ ಮಾಲೀಕರು. ರಸಗೊಬ್ಬರಕ್ಕಾಗಿ ನಸುಕಿನ ಜಾವದಿಂದ ಸರತಿ ಸಾಲಿನಲ್ಲಿ ನಿಂತಿರುವ ರೈತರು ಹಾಗೂ ರೈತ ಮಹಿಳೆಯರು. ಅಂದಹಾಗೆ ಇಂತಹದ್ದೊಂದು ದೃಶ್ಯ ಕಂಡು ಬಂದಿರುವುದು ಕಲಬುರಗಿ ಜಿಲ್ಲೆಯಲ್ಲಿ. ದುಬಾರಿ ದರಕ್ಕೆ ರಸಗೊಬ್ಬರ ಮಾರಾಟ, ಪ್ರಶ್ನೆ ಮಾಡಿದ್ದಕ್ಕೆ ಹಲ್ಲೆ. 3-4 ದಿನಗಳಿಂದ ಅಲೆದಾಟ, ಅನ್ನದಾತರು ಹೈರಾಣ. ಕಲಬುರಗಿ ಜಿಲ್ಲೆಯ ಬಳ್ಳೂರಗಿ ಗ್ರಾಮದ ರೈತ ದತ್ತು ಅಫಜಲಪುರ ಪಟ್ಟಣದ ಆಗ್ರೋ ಏಜೆನ್ಸಿ ಬಳಿ ಡಿಎಪಿ ಖರೀದಿಗೆ ಬಂದಿದ್ದಾನೆ. ಆಗ ಆಗ್ರೋ ಏಜೆನ್ಸಿ ಮಾಲೀಕ ದುಬಾರಿ ದರದಲ್ಲಿ ಡಿಎಪಿ ಮಾರಾಟ ಮಾಡುವುದರ ಜೊತೆಗೆ ನ್ಯಾನೋ ರಸಗೊಬ್ಬರ ಸೇರಿ ಬೇರೆ ಬೇರೆ ವಸ್ತುಗಳನ್ನ ಖರೀದಿ ಮಾಡುವಂತೆ ಹೇಳಿದ್ದಾನಂತೆ. ಆದರೆ ರೈತ ತನಗೆ ಬೇಕಾದ ಡಿಎಪಿ ಮಾತ್ರ ನೀಡುವಂತೆ ಹೇಳಿದ್ದಾನೆ. ಆಗ ಡಿಎಪಿ ಮಾತ್ರ ಅಂದ್ರೆ ನೀಡುವುದಿಲ್ಲ ಅಂತ ಹೇಳಿದ್ದಾನಂತೆ. ಹಾಗಾಗಿ ರೈತರ ಮತ್ತು ಆಗ್ರೋ ಏಜೆನ್ಸಿ ಮಾಲೀಕನ ನಡುವೆ ಗಲಾಟೆ. ಕೊನೆಗೆ ರೈತನ ಮೇಲೆ ಅಂಗಡಿ ಮಾಲೀಕ ಹಲ್ಲೆ ಮಾಡಿರುವಂತಹ ಆರೋಪ ಇದೀಗ ಕೇಳಿಬಂದಿದೆ. ಡಿಎಪಿದು ಮತ್ತು ಬಹಳ ಸಮಸ್ಯೆ ಇದೆ ಸರ್. ನಮ್ಮ ರೈತರಿಗೆ ಇರ್ತಕ್ಕಂಥ ಸಮಸ್ಯೆಗಳು ಯಾರು ಸ್ಪಂದನೆ ಮಾಡಿಸ್ತಾ ಇಲ್ಲ. ಬೆಳಿಗ್ಗೆ ನಾವು ಸುಮಾರು 4 ಗಂಟೆಯಿಂದ ಬೆಳಿಗ್ಗೆ 4ರಿಂದ 6 ತನಕ ಇಲ್ಲೇ ಇದ್ದಿರ್ತೀವಿ. ಆಫೀಸ್ ಸ್ಟಾರ್ಟ್ ಆಗದೆ 10:30 ಸ್ಟಾರ್ಟ್ ಆಗ್ತದ. ಅಂತನ ರೈತರು ಪರದಾಡ್ತಾ ಇದಾರ. ಹೊಟ್ಟೆಗೆ ಅನ್ನ ಇಲ್ಲ, ಕಣ್ಣಿಗೆ ನಿದ್ದೆ ಇಲ್ಲ. ಆಮೇಲೆ ಈಗ ಮಳಿ ಬಂದದ, ಬಿತ್ತಣಿಕೆ ಮಾಡಬೇಕಪ್ಪ ಅಂದ್ರೆ ರಸಗೊಬ್ಬರ ಸಿಗ್ತಾ ಇಲ್ಲ. ಅದು ದಯಮಾಡಿ ಗೌರ್ಮೆಂಟ್ ಇದಕ್ಕೆ ಸ್ಪಂದಿಸಬೇಕು. ಆಗ್ರೋ ಏಜೆನ್ಸಿಯವರ ದುಬಾರಿ ದರದ ಮಾರಾಟ ಜೊತೆಗೆ ಡಿಎಪಿ ಜೊತೆಗೆ ರೈತರಿಗೆ ಬೇಡವಾದ ನ್ಯಾನೋ ರಸಗೊಬ್ಬರ ಸೇರಿ ಬೇರೆ ಬೇರೆ ವಸ್ತುಗಳನ್ನು ಮಾರಾಟ ಮಾಡುವ ದಂಧೆ ನಿರಂತರವಾಗಿ ನಡೀತಾ ಇದೆ. ಇದರಿಂದ ಜಿಲ್ಲೆಯ ರೈತರು ಅಕ್ಷರಶಃ ಬೇಸತ್ತು ಹೋಗಿದ್ದಾರೆ. ಮೊದಲೇ ದುಬಾರಿ ದರಕ್ಕೆ ಡಿಎಪಿ ಖರೀದಿ ಮಾಡುವುದರ ಜೊತೆಗೆ ಬೇಡದ ವಸ್ತುಗಳನ್ನ ಎಲ್ಲಿಂದ ತೆಗೆದುಕೊಳ್ಳೋಣ ಅಂತ ರೈತರು ಆಕ್ರೋಶ ಭರಿತ ನೋವನ್ನ ಹೊರಹಾಕಿದ್ದಾರೆ. ಸರ್, ನಮ್ ಜಮೀನ ದೊಡ್ಡ 50 ಎಕರೆ ಅದರಿ. ಅದಕ್ಕೆ ಇವ್ರು ದಿವಸ 2 ಕೊಟ್ರೆ ನಾನು ಎಷ್ಟು ದಿವಸ ಬರ್ಬೇಕು ಸರ್? ಹಿಂಗೆ ಕಂಟಿನ್ಯೂ ತಿರುಗಾಡೋದಾಗ್ತದ. ನಾವು ಈಗ ಇವತ್ತ ಅರ್ಧ ಎಕರೆ ಇದ್ದವ್ರಿಗೆ ದಿವಸ 2 ಕೊಡ್ತಾರ. ನಮ್ಗೆ 50 ಎಕರೆ ಇದ್ದವ್ರಿಗೆ ದಿವಸ 2 ಕೊಡ್ತಾರ. ಅರ್ಧ ಎಕರೆ ಇದ್ದವ್ ಒಯ್ದು 2,000 ರೂಪಾಯಿ ಒಂದು ಚೀಲ ಮರ್ಕೋತಾನವ. ಮತ್ ನಮ್ಮ ಪರಿಸ್ಥಿತಿ ಹೆಂಗ್ ಸರ್? ಒಂದು ಪಾಣಿದಾಗ ಎಷ್ಟು ಎಕರೆ ಅದ ಅಷ್ಟು ಎಕರೆ ನಮ್ಗೆ ಕೊಟ್ಟಿದ್ರೆ ನಾವು ಹೋಗ್ಬಿಡ್ತೀವಿ. ಫಿನಿಶ್ ಮಾಡ್ರಿ ಪಾಣಿನೇ ಅದು, ಹೌದ್ರಾ? ಫಿನಿಶ್ ಮಾಡಿದ್ರೆ ಆಯ್ತು. ಇನ್ನೊಂದ್ಸಲ ಬರ್ಕೊಡ್ಬೇಡ್ರಿ. ಯಾರೇ ಬಂದ್ರೆ ಇನ್ನೊಂದ್ಸಲ ರಿಟರ್ನ್ ಬರ್ಕೊಡ್ಬೇಡ್ರಿ. ಆ ರೀತಿ ಮಾಡ್ಬೇಕು ಸರ್. ಹಿಂಗ್ಯಾಕ್ ಮಾಡ್ತಾರ? ನಿಮಗೆ ಬೇಕಾದಷ್ಟು ಕೊಡ್ತಾ ಇಲ್ಲ ಸರ್. ದಿವಸ 2 ಕೊಡ್ತಾರ. ನಾವು ಬರ್ಬೇಕ್ರಿ. ದಿವಸ 4 ಗಂಟೆ 5 ಗಂಟೆ ಎದ್ದು ಬಂದು ಕೂಡ್ಬೇಕ್ರಿ. ಇಲ್ಲಿ ಬಂದು ಕೂತಾಗ 2 ಕೊಡ್ತಾರೆ. ಇನ್ನು ಅಫಜಲಪುರದ ಕತೆ ಒಂದ್ ಕಡೆಯಾದ್ರೆ, ಇತ್ತ ಕಲಬುರಗಿಯಲ್ಲಿ ರಸಗೊಬ್ಬರಕ್ಕಾಗಿ ಅನ್ನದಾತರು ಅಕ್ಷರಶಃ ಪರದಾಟ ನಡೆಸಿದ್ದಾರೆ. ಡಿಎಪಿ ಯೂರಿಯಾ ಖರೀದಿ ಮಾಡಲು ನಸುಕಿನ ಜಾವ 4-5 ಗಂಟೆಯಿಂದಲೇ ಅಂಗಡಿಗಳ ಮುಂದೆ ಸರತಿ ಸಾಲಿನಲ್ಲಿ ನಿಂತು ಡಿಎಪಿ ಯೂರಿಯಾ ಖರೀದಿ ಮಾಡಲು ಮುಂದಾಗಿದ್ದಾರೆ. ಈಗ ಒಂದು ಸಬ್ಮಿಷನ್ ನಮ್ದೇನ ಸರ್, ಯಾರ್ಯಾರು ದೊಡ್ಡ ರೈತರಿದ್ದಾರೆ, ಯಾರಿಗೆ 50 ಎಕರೆ 100 ಎಕರೆ ಇದೆ, ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡ್ತೇವೆ ಇಲಾಖೆಯಿಂದ, ದಯವಿಟ್ಟು ಅವ್ರು ಕಾಂಪ್ಲೆಕ್ಸ್ ಬಳಸಬೇಕು. ಕಾಂಪ್ಲೆಕ್ಸ್ ಬಳಸೋದ್ರಿಂದ ಏನಾಗ್ತದೆ, ಸಮತೋಲನ ಪೋಷಕಾಂಶ ಮಣ್ಣಿಗೆ ಹೋಗ್ತದೆ. ಎರಡನೇದು, ಇದೇನು ಡಿಎಪಿ ಮೇಲೆ ಪ್ರೆಷರ್ ಇದೆ, ಸ್ವಲ್ಪ ಸೌಂಡ್ ಮಟ್ಟಿಗೆ ಕಡಿಮೆ ಆಗ್ತದೆ. ಸೊ ನಾವೇನ್ ಮಾಡ್ತಾ ಇದೀವಿ, ಬಂದಂತ ಎಲ್ಲಾ ರೈತರು ಬಂದ್ರೆ ಅಟ್ಲೀಸ್ಟ್ ಸಮಥಿಂಗ್ ಗೊಬ್ಬರ ಸಿಗ್ಲಿ ಅನ್ನೋ ದೃಷ್ಟಿಯಿಂದ 2 ಬ್ಯಾಗ್ ಮಾಡ್ತೇವೆ. ಇಲ್ಲಾಂದ್ರೆ ನಮ್ದೇನು ಆತರ ಉದ್ದೇಶ ಇಲ್ಲ. ಓಪನ್ ಇತ್ತು ಇಷ್ಟು ದಿವಸ. ಬಹಳ ಜನ ರೈತರು ಬರ್ತಿದ್ದಾರೆ. ಈಗ 1 ಗಾಡಿ ಕೊಟ್ಟಿವಿ ನಾವು, 500 ಚೀಲ ಬರ್ತದೆ. ಒಂದ್ 200-250 ರೈತರು ಕೊಟ್ರೆ ಅಟ್ಲೀಸ್ಟ್ ಒಂದ್ 2 ಬ್ಯಾಗ್ ಕೊಟ್ರೆ ನಮ್ಗೆ 2 ಬ್ಯಾಗ್ ಸಿಕ್ಕ ಸಮಾಧಾನ ಆಗ್ತಾನ ಉದ್ದೇಶದಿಂದ ಅಷ್ಟೇ. ಅದಕ್ಕೆ ಬಿಟ್ಟರೆ ಬೇರೆ ಉದ್ದೇಶ ಯಾವುದೇ ಇಲ್ಲ. ಮುಂಗಾರು ಬಿತ್ತನೆಗೆ ಅಣಿಯಾಗಿರುವಂತಹ ರೈತರು ಇದೀಗ ಬಿತ್ತನೆ ಬೀಜ ರಸಗೊಬ್ಬರ ಖರೀದಿಗೆ ಪರದಾಟ ನಡೆಸ್ತಾ ಇದ್ದಾರೆ. ದುಬಾರಿ ದರಕ್ಕೆ ಮಾರಾಟ, ಕೃತಕ ಅಭಾವ, ಡಿಎಪಿ ಜೊತೆಗೆ ನ್ಯಾನೋ ಖರೀದಿ ಮಾಡುವಂತೆ ಖಾಸಗಿ ಅಂಗಡಿಗಳ ದೌರ್ಜನ್ಯಕ್ಕೆ ಬ್ರೇಕ್ ಹಾಕುವಂತಹ ಕೆಲಸಕ್ಕೆ ಕೃಷಿ ಇಲಾಖೆ ಮುಂದಾಗಬೇಕಿದೆ. ಓಂ ಪ್ರಕಾಶ್ ಹೆಚ್ ಮುನ್ನೂರು, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಮುಂಗಾರು ಹಂಗಾಮು ಆರಂಭ ಆಗ್ತಾ ಇದ್ದಂತೆ ರೈತರು ಕೃಷಿ ಚಟುವಟಿಕೆಯಲ್ಲಿ ತೊಡಗಿಕೊಂಡಿದ್ದಾರೆ. ಆದರೆ ರೈತರಿಗೆ ಬಿತ್ತನೆ ಬೀಜ ರಸಗೊಬ್ಬರವನ್ನ ದುಬಾರಿ ದರದಲ್ಲಿ ಮಾರಾಟ ಮಾಡೋದಕ್ಕೆ ಈಗ ಮುಂದಾಗಿದ್ದಾರೆ. ಇದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಹಲ್ಲೆ ಮಾಡಿದ್ದಾರೆ ಅನ್ನುವಂತ ಆರೋಪ ಕೂಡ ಕೇಳಿಬಂದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ.
ರೈತನ ಮೇಲೆ ಹಲ್ಲೆ ಮಾಡಿ ಗಾಯ ಮಾಡಿರುವ ಆಗ್ರೋ ಏಜೆನ್ಸಿ ಮಾಲೀಕ ಮೇಲೆ ಆರೋಪ. ಗಾಯವನ್ನ ತೋರಿಸಿ ಅಳಲು ತೋಡಿಕೊಳ್ತಾ ಇರುವ ರೈತ, ಮತ್ತೊಂದು ಕಡೆ ರೈತರೊಂದಿಗೆ ವಾಗ್ವಾದ ನಡೆಸ್ತಾ ಇರುವ ಆಗ್ರೋ ಏಜೆನ್ಸಿ ಮಾಲೀಕರು. ರಸಗೊಬ್ಬರಕ್ಕಾಗಿ ನಸುಕಿನ ಜಾವದಿಂದ ಸರತಿ ಸಾಲಿನಲ್ಲಿ ನಿಂತಿರುವ ರೈತರು ಹಾಗೂ ರೈತ ಮಹಿಳೆಯರು. ಅಂದಹಾಗೆ ಇಂತಹದ್ದೊಂದು ದೃಶ್ಯ ಕಂಡು ಬಂದಿರೋದು ಕಲಬುರಗಿ ಜಿಲ್ಲೆಯಲ್ಲಿ. ದುಬಾರಿ ದರಕ್ಕೆ ರಸಗೊಬ್ಬರ ಮಾರಾಟ, ಪ್ರಶ್ನೆ ಮಾಡಿದ್ದಕ್ಕೆ ಹಲ್ಲೆ. 3-4 ದಿನಗಳಿಂದ ಅಲೆದಾಟ, ಅನ್ನದಾತರು ಹೈರಾಣ. ಕಲಬುರಗಿ ಜಿಲ್ಲೆಯ ಬಳ್ಳೂರಗಿ ಗ್ರಾಮದ ರೈತ ದತ್ತು ಅಫಜಲಪುರ ಪಟ್ಟಣದ ಆಗ್ರೋ ಏಜೆನ್ಸಿ ಬಳಿ ಡಿಎಪಿ ಖರೀದಿಗೆ ಬಂದಿದ್ದಾನೆ. ಆಗ ಆಗ್ರೋ ಏಜೆನ್ಸಿ ಮಾಲೀಕ ದುಬಾರಿ ದರದಲ್ಲಿ ಡಿಎಪಿ ಮಾರಾಟ ಮಾಡುವುದರ ಜೊತೆಗೆ ನ್ಯಾನೋ ರಸಗೊಬ್ಬರ ಸೇರಿ ಬೇರೆ ಬೇರೆ ವಸ್ತುಗಳನ್ನ ಖರೀದಿ ಮಾಡುವಂತೆ ಹೇಳಿದ್ದಾನಂತೆ. ಆದರೆ ರೈತ ತನಗೆ ಬೇಕಾದ ಡಿಎಪಿ ಮಾತ್ರ ನೀಡುವಂತೆ ಹೇಳಿದ್ದಾನೆ. ಆಗ ಡಿಎಪಿ ಮಾತ್ರ ಅಂದ್ರೆ ನೀಡುವುದಿಲ್ಲ ಅಂತ ಹೇಳಿದ್ದಾನಂತೆ. ಹಾಗಾಗಿ ರೈತರ ಮತ್ತು ಆಗ್ರೋ ಏಜೆನ್ಸಿ ಮಾಲೀಕನ ನಡುವೆ ಗಲಾಟೆ. ಕೊನೆಗೆ ರೈತನ ಮೇಲೆ ಅಂಗಡಿ ಮಾಲೀಕ ಹಲ್ಲೆ ಮಾಡಿರುವಂತಹ ಆರೋಪ ಇದೀಗ ಕೇಳಿಬಂದಿದೆ. ಡಿಎಪಿದು ಮತ್ತು ಬಹಳ ಸಮಸ್ಯೆ ಇದೆ ಸರ್. ನಮ್ಮ ರೈತರಿಗೆ ಇರ್ತಕ್ಕಂಥ ಸಮಸ್ಯೆಗಳು ಯಾರು ಸ್ಪಂದನೆ ಮಾಡಿಸ್ತಾ ಇಲ್ಲ. ಬೆಳಿಗ್ಗೆ ನಾವು ಸುಮಾರು 4 ಗಂಟೆಯಿಂದ ಬೆಳಿಗ್ಗೆ 4ರಿಂದ 6 ತನಕ ಇಲ್ಲೇ ಇದ್ದಿರ್ತೀವಿ. ಆಫೀಸ್ ಸ್ಟಾರ್ಟ್ ಆಗದೆ 10:30 ಸ್ಟಾರ್ಟ್ ಆಗ್ತದ. ಅಂತನ ರೈತರು ಪರದಾಡ್ತಾ ಇದಾರ. ಹೊಟ್ಟೆಗೆ ಅನ್ನ ಇಲ್ಲ, ಕಣ್ಣಿಗೆ ನಿದ್ದೆ ಇಲ್ಲ. ಆಮೇಲೆ ಈಗ ಮಳೆ ಬಂದದ, ಬಿತ್ತಣಿಕೆ ಮಾಡಬೇಕಪ್ಪ ಅಂದ್ರೆ ರಸಗೊಬ್ಬರ ಸಿಗ್ತಾ ಇಲ್ಲ. ಅದು ದಯಮಾಡಿ ಗೌರ್ಮೆಂಟ್ ಇದಕ್ಕೆ ಸ್ಪಂದಿಸಬೇಕು. ಆಗ್ರೋ ಏಜೆನ್ಸಿಯವರ ದುಬಾರಿ ದರದ ಮಾರಾಟ ಜೊತೆಗೆ ಡಿಎಪಿ ಜೊತೆಗೆ ರೈತರಿಗೆ ಬೇಡವಾದ ನ್ಯಾನೋ ರಸಗೊಬ್ಬರ ಸೇರಿ ಬೇರೆ ಬೇರೆ ವಸ್ತುಗಳನ್ನು ಮಾರಾಟ ಮಾಡುವ ದಂಧೆ ನಿರಂತರವಾಗಿ ನಡೀತಾ ಇದೆ. ಇದರಿಂದ ಜಿಲ್ಲೆಯ ರೈತರು ಅಕ್ಷರಶಃ ಬೇಸತ್ತು ಹೋಗಿದ್ದಾರೆ. ಮೊದಲೇ ದುಬಾರಿ ದರಕ್ಕೆ ಡಿಎಪಿ ಖರೀದಿ ಮಾಡುವುದರ ಜೊತೆಗೆ ಬೇಡದ ವಸ್ತುಗಳನ್ನ ಎಲ್ಲಿಂದ ತೆಗೆದುಕೊಳ್ಳೋಣ ಅಂತ ರೈತರು ಆಕ್ರೋಶ ಭರಿತ ನೋವನ್ನ ಹೊರಹಾಕಿದ್ದಾರೆ. ಸರ್, ನಮ್ ಜಮೀನ ದೊಡ್ಡ 50 ಎಕರೆ ಅದರಿ. ಅದಕ್ಕೆ ಇವ್ರು ದಿವಸ 2 ಕೊಟ್ರೆ ನಾನು ಎಷ್ಟು ದಿವಸ ಬರ್ಬೇಕು ಸರ್? ಹಿಂಗೆ ಕಂಟಿನ್ಯೂ ತಿರುಗಾಡೋದಾಗ್ತದ. ನಾವು ಈಗ ಇವತ್ತ ಅರ್ಧ ಎಕರೆ ಇದ್ದವ್ರಿಗೆ ದಿವಸ 2 ಕೊಡ್ತಾರ. ನಮ್ಗೆ 50 ಎಕರೆ ಇದ್ದವ್ರಿಗೆ ದಿವಸ 2 ಕೊಡ್ತಾರ. ಅರ್ಧ ಎಕರೆ ಇದ್ದವ್ ಒಯ್ದು 2,000 ರೂಪಾಯಿ ಒಂದು ಚೀಲ ಮಾರ್ಕೋತಾನವ. ಮತ್ತ ನಮ್ಮ ಪರಿಸ್ಥಿತಿ ಹೆಂಗ್ ಸರ್? ಒಂದು ಪಾಣಿದಾಗ ಎಷ್ಟು ಎಕರೆ ಅದ ಅಷ್ಟು ಎಕರೆ ನಮ್ಗೆ ಕೊಟ್ಟಿದ್ರೆ ನಾವು ಹೋಗ್ಬಿಡ್ತೀವಿ. ಫಿನಿಶ್ ಮಾಡ್ರಿ, ಪಾಣಿನೇ ಅದು. ಹೌದ್ರಾ? ಫಿನಿಶ್ ಮಾಡಿದ್ರೆ ಆಯ್ತು. ಇನ್ನೊಂದ್ಸಲ ಬರಗುಡ್ಬೇಡ್ರಿ. ಯಾರೇ ಬಂದ್ರೆ ಇನ್ನೊಂದ್ಸಲ ರಿಟರ್ನ್ ಬರಗುಡ್ಬೇಡ್ರಿ. ಆ ರೀತಿ ಮಾಡ್ಬೇಕು ಸರ್. ಹಿಂಗ್ಯಾಕ್ ಮಾಡ್ತಾರ? ಈಗ ನಿಮಗೆ ಬೇಕಾದಷ್ಟು ಕೊಡ್ತಾ ಇಲ್ಲ ಸರ್. ದಿವಸ 2 ಕೊಡ್ತಾರ. ನಾವು ಬರ್ಬೇಕ್ರಿ. ದಿವಸ 4 ಗಂಟೆ 5 ಗಂಟೆ ಎದ್ದು ಬಂದು ಕೂಡ್ಬೇಕ್ರಿ. ಇಲ್ಲಿ ಬಂದು ಕೂತಾಗ 2 ಕೊಡ್ತಾರೆ. ಇನ್ನು ಅಫಜಲಪುರದ ಕತೆ ಒಂದ್ ಕಡೆಯಾದ್ರೆ, ಇತ್ತ ಕಲಬುರಗಿಯಲ್ಲಿ ರಸಗೊಬ್ಬರಕ್ಕಾಗಿ ಅನ್ನದಾತರು ಅಕ್ಷರಶಃ ಪರದಾಟ ನಡೆಸಿದ್ದಾರೆ. ಡಿಎಪಿ ಯೂರಿಯಾ ಖರೀದಿ ಮಾಡಲು ನಸುಕಿನ ಜಾವ 4-5 ಗಂಟೆಯಿಂದಲೇ ಅಂಗಡಿಗಳ ಮುಂದೆ ಸರತಿ ಸಾಲಿನಲ್ಲಿ ನಿಂತು ಡಿಎಪಿ ಯೂರಿಯಾ ಖರೀದಿ ಮಾಡಲು ಮುಂದಾಗಿದ್ದಾರೆ. ಈಗ ಒಂದು ಸಬ್ಮಿಷನ್ ನಮ್ದೇನಂದ್ರೆ ಸರ್, ಯಾರ್ಯಾರು ದೊಡ್ಡ ರೈತರಿದ್ದಾರೆ, ಯಾರಿಗೆ 50 ಎಕರೆ 100 ಎಕರೆ ಇದೆ, ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡ್ತೇವೆ ಇಲಾಖೆಯಿಂದ, ದಯವಿಟ್ಟು ಅವ್ರು ಕಾಂಪ್ಲೆಕ್ಸ್ ಬಳಸಬೇಕು. ಕಾಂಪ್ಲೆಕ್ಸ್ ಬಳಸೋದ್ರಿಂದ ಏನಾಗ್ತದೆ, ಸಮತೋಲನ ಪೋಷಕಾಂಶ ಮಣ್ಣಿಗೆ ಹೋಗ್ತದೆ. ಎರಡನೇದು, ಇದೇನು ಡಿಎಪಿ ಮೇಲೆ ಪ್ರೆಷರ್ ಇದೆ, ಸ್ವಲ್ಪ ಸಣ್ಣ ಮಟ್ಟಿಗೆ ಕಡಿಮೆ ಆಗ್ತದೆ. ಸೊ ನಾವೇನ್ ಮಾಡ್ತಾ ಇದೀವಿ, ಬಂದಂತ ಎಲ್ಲಾ ರೈತರು ಬಂದ್ರೆ ಅಟ್ಲೀಸ್ಟ್ ಸಮಥಿಂಗ್ ಗೊಬ್ಬರ ಸಿಗ್ಲಿ ಅನ್ನೋ ದೃಷ್ಟಿಯಿಂದ 2 ಬ್ಯಾಗ್ ಮಾಡ್ತೇವೆ. ಇಲ್ಲಾಂದ್ರೆ ನಮ್ದೇನು ಆತರ ಉದ್ದೇಶ ಇಲ್ಲ. ಓಪನ್ ಇತ್ತು ಇಷ್ಟು ದಿವಸ. ಬಹಳ ಜನ ರೈತರು ಬರ್ತಿದ್ದಾರೆ. ಈಗ 1 ಗಾಡಿ ಕೊಟ್ಟಿವಿ ನಾವು, 500 ಚೀಲ ಬರ್ತದೆ. ಒಂದ್ 200-250 ರೈತರು ಕೊಟ್ರೆ ಅಟ್ಲೀಸ್ಟ್ ಒಂದು 2 ಬ್ಯಾಗ್ ಕೊಟ್ರೆ ನಮ್ಗೆ 2 ಬ್ಯಾಗ್ ಸಿಕ್ಕ ಸಮಾಧಾನ ಆಗ್ತಾನ ಉದ್ದೇಶದಿಂದ ಅಷ್ಟೇ. ಅದಕ್ಕೆ ಬಿಟ್ಟರೆ ಬೇರೆ ಉದ್ದೇಶ ಯಾವುದೇ ಇಲ್ಲ. ಮುಂಗಾರು ಬಿತ್ತನೆಗೆ ಅಣಿಯಾಗಿರುವಂತಹ ರೈತರು ಇದೀಗ ಬಿತ್ತನೆ ಬೀಜ, ರಸಗೊಬ್ಬರ ಖರೀದಿಗೆ ಪರದಾಟ ನಡೆಸ್ತಾ ಇದ್ದಾರೆ. ದುಬಾರಿ ದರಕ್ಕೆ ಮಾರಾಟ, ಕೃತಕ ಅಭಾವ, ಡಿಎಪಿ ಜೊತೆಗೆ ನ್ಯಾನೋ ಖರೀದಿ ಮಾಡುವಂತೆ ಖಾಸಗಿ ಅಂಗಡಿಗಳ ದೌರ್ಜನ್ಯಕ್ಕೆ ಬ್ರೇಕ್ ಹಾಕುವಂತಹ ಕೆಲಸಕ್ಕೆ ಕೃಷಿ ಇಲಾಖೆ ಮುಂದಾಗಬೇಕಿದೆ. ಓಂ ಪ್ರಕಾಶ್, H. 300, ರಿಪಬ್ಲಿಕ್ ಕನ್ನಡ, ಕಲಬುರಗಿ.